ಅಗ್ರಹಾರದ ಮುಖ್ಯ ಜೈಲು ಅಧೀಕ್ಷಕರಾಗಿ ಐಪಿಎಸ್ ಅಧಿಕಾರಿ ಅಂಶುಕುಮಾರ್ ನೇಮಕವಾಗಿದ್ದಾರೆ. ಜೈಲಿನಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಅಂಶುಕುಮಾರ್ ಮುಂದಾಗಿದ್ದು ದರ್ಶನ್ಗೂ ಸಂಕಷ್ಟ ಎದುರಾಗಿದೆ. ದರ್ಶನ್ ಇದ್ದ ಕೊಠಡಿಗೆ ಬರ್ತಾ ಇದ್ದ ಊಟ ತಿಂಡಿಗೆ ಬ್ರೇಕ್ ಹಾಕಲಾಗಿದೆ. ದರ್ಶನ್ ತಾನೇ ಹೋಗಿ ಊಟ ತಿಂಡಿ ತರಬೇಕಾಗಿದೆ. ಬಟ್ಟೆ ಒಗೆಯಲು ಒಣಗಿಸಲು ಮಾತ್ರ ಕೊಠಡಿ ಹೊರಗೆ ಬರಬೇಕು ಎಂಬ ನಿಯಮ ರೂಪಿಸಲಾಗಿದೆ. ಈಗಾಗಲೇ ಜೈಲಿನ ಅಧಿಕಾರಿಯಾಗಿ ಐಪಿಎಸ್ ಅಧಿಕಾರಿ ಅಂಶುಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ. ಜೈಲಿನಲ್ಲಿ ಇನ್ಮುಂದೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಪ್ರಯತ್ನಗಳು ನಡೀತಾ ಇದೆ. ಮೊನ್ನೆ ತಾನೇ ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ಸಿಗ್ತಾ ಇದ್ದಂತಹ ಸೌಲಭ್ಯದ ಕುರಿತಂತೆ ಏನು ವೈರಲ್ ಆದಂತಹ ದೃಶ್ಯಗಳ ಕುರಿತಂತೆ ತನಿಖೆಯನ್ನು ಕೂಡ ಕೈಗೊಳ್ಳಲಾಗಿತ್ತು. ಅದರ ಬೆನ್ನಲ್ಲೇ ಈಗ ಅಧಿಕಾರಿಯನ್ನ ಚೇಂಜ್ ಮಾಡಲಾಗಿದೆ. ಇದೀಗ ಬೆಂಗಳೂರಿನ ಇತರೆ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡ್ಕೊಂಡು ಬರೋಣ. ಜಸ್ಟ್ ಫೈನಲಿ ವಿದೇಶಗಳಲ್ಲಿ ಆಯೋಜನೆ ಮಾಡುತ್ತಿದ್ದ ವಿಶ್ವ ಕನ್ನಡ ಹಬ್ಬದ ಹೆಸರಲ್ಲಿ ವಂಚನೆ ಮಾಡುತ್ತಿದ್ದ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಶಿವಕುಮಾರ್ ನವಿಲೆ ಎಂಬಾತ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನಿಂದ ಸಿಂಗಾಪುರ, ಒಮನ್ನಲ್ಲಿ ಹಮ್ಮಿಕೊಂಡಿದ್ದ ಕನ್ನಡ ಹಬ್ಬಕ್ಕೆ ಅತಿಥಿಗಳನ್ನಾಗಿ ಮಾಡ್ತೀನಿ ಅಂತ ನಂಬಿಸಿ ಅವರ ಬಳಿಯೇ ಲಕ್ಷಾಂತರ ರೂಪಾಯಿ ಹಣ ಪಡೆದಿದ್ದ. ಹೀಗೆ ಮೀನಾಕ್ಷಿ ಎಂಬುವರ ಬಳಿಯೂ 20 ಲಕ್ಷ ಹಣ ಪಡೆದು ಬೆದರಿಕೆ ಹಾಕಿದ್ದ. ಗೋವಿಂದರಾಜನಗರ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಇವತ್ತು ನಾನು ಕಣ್ಣು ಪತ್ರಿಕೆ ಸಂಪಾದಕ ಶಿವಕುಮಾರ್ ನಾಗರನವಿಲೆ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನ ಆಡಕ್ಕೆ ಇಷ್ಟಪಡ್ತೀನಿ. ಏನಂತ ಹೇಳಿದ್ರೆ, ಅವರಿಂದ ತುಂಬಾ ಜನ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ. ಅದರಲ್ಲಿ ನಾನು ಒಬ್ಳು, ಹಣ ಕಳ್ಕೊಂಡಿರೋದ್ರಲ್ಲಿ ನಾನು ಒಬ್ಳು. ಅನ್ಯಾಯ ಅಂತ ಹೇಳಿದ್ರೆ ಹಣ ಕಳ್ಕೊಂಡಿದ್ದೀನಿ ನಾನು. ಅದಕ್ಕೆ ಆನೇಕಲ್ ತಾಲೂಕಿನಲ್ಲಿ ರಸ್ತೆಗಳಲ್ಲಿನ ಗುಂಡಿಗಳಿಂದ ಪದೇ ಪದೇ ಅಪಘಾತಗಳಾಗ್ತಿದೆ. ಕೆಲವರು ಪ್ರಾಣ ಕಳ್ಕೊಂಡಿದ್ರೆ, ಎಷ್ಟೋ ಮಂದಿ ಕೈಕಾಲು ಮುರಿದುಕೊಂಡಿದ್ದಾರೆ. ರಸ್ತೆಗಳನ್ನ ಗುಂಡಿ ಮುಕ್ತಗೊಳಿಸಿ ಅಂತ ಆಗ್ರಹಿಸಿ ಐಟಿ ಮಂದಿ ರೋಡಥಾನ್ ನಡೆಸಿದ್ದಾರೆ. ಗುಣಮಟ್ಟದ ರಸ್ತೆಗಳನ್ನ ನಿರ್ಮಿಸಿ, ಇಲ್ಲದಿದ್ರೆ ಹೋರಾಟ ನಡೆಸುವುದಾಗಿ ಐಟಿ ಮಂದಿ ಎಚ್ಚರಿಸಿದ್ದಾರೆ.